ಯುಗಾದಿ ಹಬ್ಬಕ್ಕೆ ಅಂತ ಇಡೀ ಕುಟುಂಬದ ಜನ ಊರಿಗೆ ಹೋಗಿರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಳ್ಳರು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಮನೆಯ ಬೀಗವನ್ನ ಒಡೆದು ಮನೆಯಲ್ಲಿದ್ದಂತಹ ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಕುಟುಂಬ ಯಾಕಾದ್ರೂ ಯುಗಾದಿ ಬಂತೋ, ಯಾಕಾದ್ರೂ ತಾವು ಊರಿಗೆ ಹೋದ್ವು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದೆ. ಈ ಘಟನೆ ಆಗಿತ್ತು ಎಲ್ಲಿ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಯುಗಾದಿ ದಿನವೇ ಮನೆಗೆ ಖದೀಮರ ಕನ್ನ, 30 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಎಸ್ಕೇಪ್. ಹಬ್ಬ ಮುಗಿಸಿ ವಾಪಸ್ ಬಂದವರಿಗೆ ಶಾಕ್. ಹೀಗೆ ಮನೆ ಬೀಗ ಒಡೆದು ಹಾಕಿ ಮನೆಯಲ್ಲಿದ್ದ 30 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದಿರೋದು ಚಿಕ್ಕಬಳ್ಳಾಪುರ ನಗರದ ಸುಣ್ಣಕಲ್ಲು ಬೀದಿಯ ಲೋಕೇಶ್ ಎಂಬುವವರ ಮನೆಯಲ್ಲಿ. ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿರುವ ಲೋಕೇಶ್ ಕುಟುಂಬ ಸಮೇತ ಸುಣ್ಣಕಲ್ಲು ಬೀದಿಯ ವೆಂಕಟೇಶ ರಾಜು ಅನ್ನೋರ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಯುಗಾದಿ ಹಬ್ಬ ಅಂತ ಕುಟುಂಬ ಸಮೇತ ತಮ್ಮೂರು ಶ್ರೀನಿವಾಸಪುರಕ್ಕೆ ಹೋಗಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕಳ್ಳರು ಯುಗಾದಿ ದಿನವೇ ಲೋಕೇಶ್ ಮನೆಗೆ ಕನ್ನ ಹಾಕಿ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಶನಿವಾರ ಸಾಯಂಕಾಲ 5 ಗಂಟೆಗೆ ಡ್ಯೂಟಿ ಮುಗೀತು. 5:15ಗೆ ನಾವು ಊರಿಗೆ ಹೋದ್ವಿ ಸರ್. ಡೋರ್ ಲಾಕ್ ಹಾಕ್ಕೊಂಡು ಹೋಗಿದ್ವಿ. ಈ ಲಾಕು ಹಾಕಿದ್ವಿ ಮತ್ತು ಇಲ್ಲಿ ಒಳಗಡೆ ಲಾಕು ಹಾಕಿದ್ವಿ. ಈ ಲಾಕು ಕಿತ್ತಾಕಿದ್ದಾರೆ, ಈ ಲಾಕು ಓಪನ್ ಮಾಡಿಬಿಟ್ಟಿದ್ದಾರೆ. ಮತ್ತು ನಮಗೆ ನಿನ್ನೆ ಸಾಯಂಕಾಲ ಹೇಳಿದ್ರು ಸರ್, ಓನರ್ ಅವ್ರು ಫೋನ್ ಮಾಡಿ ಈ ಥರ ಡೋರ್ ಓಪನ್ ಆಗಿದೆ ಅಂತ ಹೇಳಿದ್ರು. ಅದು ಆ್ಯಕ್ಚುಲಿ ಮೊನ್ನೆ ನೈಟ್ ಆಗಿರ್ತದೆ, ಬಂದಿವಿ ಸರ್. ನಾವು ಹೋಗಿದ್ಮೇಲೆ ನೈಟ್ ಆಗಿದೆ. ಫೋನ್ ಮಾಡಿದ ತಕ್ಷಣ ನಾವು ನಿನ್ನೆ ರಾತ್ರಿ ಬಂದ್ವಿ. ಎಲ್ಲ ಪೊಲೀಸವರೆಲ್ಲ ಇದ್ದರು. ಬಂದ್ವಿ ಮತ್ತು ನಮ್ಮ ಜೊತೆಯಲ್ಲಿ ಒಳಗಡೆ ಬಂದರು. ಒಳಗಡೆ ನೋಡಿದ್ರೆ ಬೀರೋ ಎಲ್ಲ ಓಪನ್ ಆಗಿದೆ, ಒಡವೆಗಳೆಲ್ಲ ತೊಗೊಂಡೋಗಿದೆ. ಅಲ್ಲೇ ಆಡ್ಬಿಟ್ಟು ಬಾಕ್ಸ್ಗಳು ಮಾತ್ರ ಅಲ್ಲಿ ಬಿಟ್ಟಿದ್ದಾರೆ, ಒಡವೆಗಳೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಒಡವೆ ಸುಮಾರು ಒಂದು 300 ಗ್ರಾಮ್ ಮೇಲೆ ಇತ್ತು ಸರ್. ಗೋಲ್ಡು ಅರ್ಧ kg ಅಷ್ಟು ಸಿಲ್ವರ್ ಇತ್ತು ಸರ್. ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್, ಏನೂ ಇಲ್ಲ. ಇನ್ನು ಮನೆಯ ಬೀಗ ಒಡೆಯುವುದಕ್ಕೂ ಮುನ್ನ ಅಕ್ಕಪಕ್ಕದ ಮನೆಯ ಬಾಗಿಲ ಚಿಲಕಗಳನ್ನು ಹಾಕಿದ್ದಾರೆ. ನಂತರ ಲೋಕೇಶ್ ಮನೆಯ ಬೀಗ ಒಡೆದು ಬೀರುವಿನಲ್ಲಿದ್ದ ಬಂಗಾರದ ತುಳಸಿ ಹಾರಗಳು, ನೆಕ್ಲೆಸ್, 2 ಬ್ರೇಸ್ಲೆಟ್ಗಳು, 5 ಚಿನ್ನದ ಉಂಗುರಗಳು, 8 ಜೊತೆ ಕಿವಿಯೋಲೆ, ಚೈನ್, 3 ಮೂಗುತಿ ಸೇರಿದಂತೆ ಬೆಳ್ಳಿ ಚೈನ್, ಬೆಳ್ಳಿ ಬಟ್ಟಲು, ಬೆಳ್ಳಿಯ ದೀಪಸ್ತಂಭಗಳು, ಬೆಲೆ ಬಾಳುವ ವಾಚ್ಗಳನ್ನ ಕಳ್ಳರು ಕದ್ದೊಯ್ದಿದ್ದು ಲೋಕೇಶ್ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಆಕ್ಚುಲಿ ಅದು ಬ್ಯಾಂಕಲ್ಲಿ ಇಟ್ಟಿದ್ದೆ. ಸ್ವಲ್ಪ ಹಣ ಕೂಡಿಟ್ಟು ಬ್ಯಾಂಕಿಂದ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡೆ. ಶ್ರೀರಾಮನವಮಿಗೆ ಹೋದಾಗ ಎಲ್ಲ ಎತ್ಕೊಂಡೋಗಿ ಅಮ್ಮ ಮನೆಯಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಹಾರ ಇತ್ತು, ಲಾಂಗ್ ಹಾರ, ಒಂದು ನೆಕ್ಲೆಸ್ ಇತ್ತು, 8 ಜೊತೆ ಓಲೆ ಇತ್ತು, ಮತ್ತು ಮಕ್ಕಳು ಒಂದು 3 ಉಂಗುರ ಇತ್ತು, ನನಗೊಂದು 3 ಉಂಗುರ, ಯಜಮಾನ್ರದ್ದೊಂದು 2 ಉಂಗುರ, ಮತ್ತು ಬ್ರೇಸ್ಲೈಟ್ಗಳು 2 ಇತ್ತು, ಒಂದು ಚೈನ್ ಇತ್ತು, ಮತ್ತು ಬೆಳ್ಳಿದು ದೀಪಸ್ತಂಭಗಳು ಮತ್ತು ಬೆಳ್ಳಿದು ಕುಂಕುಂಭರಣಿಗಳು ಇಷ್ಟಿತ್ತು. ಒಂದೇ ಲಾಕರಲ್ಲೇ ಇಟ್ಟಿದ್ದೆ. ಇನ್ನು ಕಷ್ಟಪಟ್ಟು ಸಂಪಾದಿಸಿದ ಚಿನ್ನಾಭರಣಗಳು ಈಗ ಕಳ್ಳರ ಪಾಲಾಗಿವೆ. ಕಳ್ಳತನದ ಸುದ್ದಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮನೆ ಕಳ್ಳತನ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.